ನನಗೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಗೌರವವಿದ್ದು ಸಮಾವೇಶ ಮಾಡ್ತಾ ಇರೋದು ಅವರ ವೈಯಕ್ತಿಕವಾಗಿದೆ. ಆದರೆ ನನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ವಿರುದ್ಧ ಇಲ್ಲಸಲ್ಲದ ಮತ್ತು ದಾಖಲೆ ರಹಿತ ಆರೋಪಗಳನ್ನು ಮಾಡ್ತಾ ಇರೋದನ್ನು ಖಂಡಿಸೋದಾಗಿ ಸಂಸದ ಶ್ರೇಯಸ್ ಎಂ ಪಟೇಲ್ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮಾವೇಶ ಹಾಗೂ ಹೇಳಿಕೆಗಳು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿವೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಧಾರ ರಹಿತ ಆರೋಪಗಳಿಗೆ ನೈತಿಕತೆ ಇಲ್ಲ ಎಂದ ಅವರು ಬಿಜೆಪಿಯ ಜೊತೆ ಕೈಜೋಡಿಸಿರುವುದೇ ಅವರ ಇಬ್ಬಾಗದ ನೀತಿಯನ್ನ ತೋರ್ತದೆ ಎಂದರು. ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ವಿಶೇಷ ಅನುದಾನ ನೀಡಿ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಕೇಂದ್ರ ಸಚಿವರಾಗಿದ್ದರೂ ಜಿಲ್ಲೆಗೆ ಬೇಕಾದ ಐಐಟಿ, ಕಾಡಾನೆ ಸಮಸ್ಯೆ, ಭದ್ರಾ ಮೇಲ್ದಂಡೆ ಸೇರಿದಂತೆ ಪ್ರಮುಖ ವಿಚಾರಗಳಲ್ಲಿ ಕುಮಾರಸ್ವಾಮಿ ಧ್ವನಿ ಎತ್ತಿಲ್ಲ ಎಂದು ಆರೋಪಿಸಿದರು. ಸುಳ್ಳು ಆರೋಪಗಳನ್ನು ನಿಲ್ಲಿಸಿ ದಾಖಲೆಗಳೊಂದಿಗೆ ಮಾತನಾಡಬೇಕು ಎಂದು ಶ್ರೇಯಸ್ ಎಂ ಪಟೇಲ್ ಆಗ್ರಹಿಸಿದರು. ಮೌಖಿಕವಾಗಿ ಕೇಳಿದೆ, ಇದು ಲೇಟ್ ಆಗ್ತಾ ಇದೆ ಅಂತ. ಇನ್ನ ಸುಮಾರು ಕಿಲೋಮೀಟರ್ ಅಷ್ಟು ಬಾಕಿ ಇದೆ. ಅವರು ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಸು ರೈತರಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ನಾನು ಒಪ್ಕೊಂತೀನಿ. ನಾನು ಸಹ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ನ ಕಳೆದ ನಮ್ಮ ಹಳೆ AC ಇದ್ದಾಗಲೂ ನಾನು ಇದನ್ನ ಬಗ್ಗೆ ಮಾತಾಡಿದ್ದೆ. ಆದರೆ ಇದರಲ್ಲಿ ನ್ಯೂನ್ಯತೆಗಳಿದ್ದು ಬರೀ ಅನುದಾನದ ಒಂದೇ ಅಲ್ಲ, ಸುಮಾರು ನ್ಯೂನ್ಯತೆಗಳಿದೆ. ಹಾಗಾಗಿ ಇದನ್ನ ಕಳೆದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಮತ್ತೆ ಈಗಿನ ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ 2 ಬಾರಿ ಸೋಮಣ್ಣ ಸಾಹೇಬರು ಬಂದು ಸಭೆಯನ್ನ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಹೋಗಿದ್ರು. ಮತ್ತೆ ನಾನು ಮನವಿಯನ್ನ ಮಾಡ್ತೀನಿ, ಇದರಲ್ಲಿ ನ್ಯೂನ್ಯತೆಗಳು ಏನಿದೆ ಅದನ್ನ ಬಗೆಹರಿಸ್ಕೊಳ್ಳಿ ಅಂತ ನಾನು ಸಹ ಮತ್ತೆ ಮನವಿ ಮಾಡ್ತೀನಿ. ಒಂದು ವೇಳೆ ರಾಜ್ಯ ಸರ್ಕಾರದಿಂದ ಇಲ್ಲ ರಾಜ್ಯ ಸರ್ಕಾರದ ಮಟ್ಟದ ಅಧಿಕಾರಿಗಳಿಂದ ಸಮಸ್ಯೆ ಆದರೆ, ಇಲ್ಲ ಅನುದಾನಕ್ಕೆ ಸಮಸ್ಯೆ ಆದರೆ ನಾನೇ ಮುಂದೆ ನಿಂತು ಅದನ್ನ ಬಗೆಹರಿಸಿಕೊಡುವಂತ ಕೆಲಸವನ್ನ ನಾನು ಜವಾಬ್ದಾರಿ ತಗೊಳ್ತೀನಿ. ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ, ನೋಟಿಸ್ ಇಶ್ಯೂ ಆಗಿದೆ, ಎಲ್ಲ ಆಗಿದೆ. ಪರಿಹಾರಕ್ಕೆ ಇಂತಿಷ್ಟೇ ಹಣ ಬೇಕು ಅಂತ ಸಹ ರೈತರು ಜಾಸ್ತಿ ಕೇಳ್ತಿದ್ದಾರೆ. ರೈತರಿಗೂ ಇದು ಸ್ವಲ್ಪ ನ್ಯೂನ್ಯತೆ ಇರೋದ್ರಿಂದ ಇದು ತಡ ಆಗ್ತಿದೆ ಅನ್ನೋದು ಬಿಟ್ರೆ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ತಪ್ಪು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅದ್ರ ಬಗ್ಗೆ ಮತ್ತೆ ನಾನು ಇಲ್ಲ, ನೀವು ಕಳೆದ ವಾರನೇ ನಾನು ಇದ್ರ ಬಗ್ಗೆ ಮಾಹಿತಿ ತಗೊಂಡೆ. ನ್ಯೂನತೆಗಳಿಗೆ ಒಪ್ಕೊಂತೀನಿ. ಇದನ್ನ ಕೂಡಲೇ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಿ ಏನೇನಾಗಬೇಕು ನೋಡಿ, ಮುಂದಿನ ಬಜೆಟ್ ಸೆಷನ್ ನಮಗೆ 28ರಿಂದ ಶುರುವಾಗ್ತಿದೆ. ಅಲ್ಲಿ ಸಹ ಕೇಂದ್ರ ಸಚಿವರ ಗಮನಕ್ಕೆ ತಗೊಬಂದು ಇದನ್ನ ಏನು ಮಾಡ್ಬೋದು, ನಮ್ಮ ರಾಜ್ಯ ಸರ್ಕಾರದಿಂದ ನಮ್ದು ಏನು ಕೆಲಸ ಇದೆ, ನಾವು ಕೇಂದ್ರ ಸರ್ಕಾರದ ಪಾರ್ಟ್ ಆಫ್ ವರ್ಕ್ ಏನಿದೆ ಅನ್ನೋದನ್ನ ಕೇಳಿಸಿ ಮನವರಿಕೆ ಮಾಡುವಂಥ ಕೆಲಸವನ್ನ ಮಾಡ್ತೀವಿ. ಮೈಸೂರಿಗೆ ಅದ್ರೊಳಗೆ ಯಾರು ಹೋಗಕ್ಕಾಗುತ್ತೆ ಸರ್? ಒಂದು ದೊಡ್ಡಹಳ್ಳಿವರೆಗೆ ಹೋಗ್ಬೋದು, ಅದು ದೊಡ್ಡಹಳ್ಳಿಯಲ್ಲಿ ಬೆಳಿಗ್ಗೆವರೆಗೆ ಯಾರು ಯಾವ್ದಾದ್ರು ವೆಹಿಕಲ್ ಹೋಗಕ್ಕಾಗುತ್ತೆ ಒಂದು ಅದು ನ್ಯಾಷನಲ್ ಹೈವೇ. ಅಟ್ಲೀಸ್ಟ್ ಮೇಂಟೈನ್ ಮಾಡಬೇಕಲ್ಲ ನ್ಯಾಷನಲ್ ಹೈವೇ ಅಲ್ವಾ? ನ್ಯಾಷನಲ್ ಅಲ್ಲಿಂದ ಆಚೆಗೆ ಅದು ಹಾಸನ ಜಿಲ್ಲೆ ಬರಲ್ಲ, ಮೈಸೂರು ಜಿಲ್ಲೆ ಬರ್ತದೆ. ಅರ್ಜುನಹಳ್ಳಿ ಅದು ನಂದು ಲೋಕಸಭಾ ವ್ಯಾಪ್ತಿಗೆ ಬರಲ್ವಲ್ಲ ಅದು. ಇಲ್ಲ, ನಾನು ಅದನ್ನ ಈಗ ನೋಡಿದೆ, ಮಾಹಿತಿ ತಿಳ್ಕೊಂಡು ಮಾತಾಡ್ತೀನಿ. ಈಗ ನಾನು ಅಲ್ಲ, ಅದು ನಾನು ನೋಡಿರೋದು ವಿಡಿಯೋದಲ್ಲಿ ಅಷ್ಟೇ. ನಾನು ಸಹ ಅಲ್ಲಿ ಈಗ ಇದು ರೂಮ್ ಬಂದಾಗ ನಾನು ನೋಡಿದೆ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ಏನು ತಿಳ್ಕೊಳ್ದೆ ನಾವು ಮಾತಾಡೋದು ತಪ್ಪಾಗ್ತದೆ. ಅಲ್ಲ, ಯಾರೇ ತಪ್ಪು ಮಾಡಿದ್ರು ಅದೇ ರೀತಿ ಸರ್ಕಾರಿ ನೌಕರರು ವರ್ಗಾವಣೆಯಲ್ಲೂ ತಂದೆ ನಡೀತಾ ಇದೆ, ಪೊಲೀಸ್ ಇಲಾಖೆ ಹೋಗಿದೆ. ಒಟ್ಟು ಟೋಟಲ್ ಆಗಿ ರಾಜ್ಯ ಸರ್ಕಾರ ಯಾರು ಹೇಳಿದ್ರು? ಕೇಂದ್ರ ಸಚಿವರು ಆರೋಪ ಮಾಡಿದ್ದಾರೆ. ಅಲ್ಲ, ಅವರ ಆಡಳಿತಾವಧಿಯಲ್ಲಿ ಏನೇನಾಗಿತ್ತು, ಯಾರ್ಯಾರಿಗೆ ತೊಂದರೆ ಕೊಟ್ಟಿದ್ರು, ಯಾರ್ಯಾರಿಗೆ ಏನೇನು, ಯಾರ್ಯಾರು ಕಣ್ಣೀರು ಹಾಕ್ಸಿದ್ದಾರೆ, ಯಾರ್ಯಾರಿಗೆ ನಾನು ಮಾತಾಡಬಾರ್ದು ಜಾಸ್ತಿ. ಹಾಗಾಗಿ ಇದನ್ನ ಅವರು ಸಾವಧಾನವಾಗಿ ಇರಲಿ. ನಾವು ನಮಗೂ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ. ಅಭಿವೃದ್ಧಿ ಮಾಡಿ ತೋರಿಸ್ತೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಬಡವರ ಕಣ್ಣೀರು ಓಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ನಾವು ಇವತ್ತು ಮಾಡ್ತೀವಿ, ಮುಂದೆನೂ ಮಾಡ್ತಾ ಇದ್ವಿ. ಹಾಗಂದ್ಬಿಟ್ಟು ನೀವೇನು ಎಕ್ಸೈಸ್ DC ಯಾವ್ದು ಹೇಳಿದ್ವಿ, ಯಾವುದು ಜಿಲ್ಲೆಯಲ್ಲಿ ಆಗಿರ್ಬೋದು ಅದಕ್ಕೆ ಕ್ರಮ, ಯಾವುದೇ ಮನುಷ್ಯ ಆಗಿರ್ಬೋದು, ಅದು ರಾಜಕಾರಣಿ ಆಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಉಪ್ಪು ತಿಂದು ಅವ್ನು ನೀರು ಕುಡಿಲೇಬೇಕು. ಅವ್ನು ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆ ಅನುಭವಿಸ್ತಾನೆ. ನಮ್ಮ ಜಿಲ್ಲೆ ಮಟ್ಟದಲ್ಲಿ ಯಾವುದೇ ನಾನು ಇವತ್ತು ಪ್ರತಿನಿಧಿಸ್ತಿರೋದು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಮಟ್ಟದಲ್ಲಿ ಅಂಥ ಭ್ರಷ್ಟ ಅಧಿಕಾರಿಗಳು, ಅಂಥ ಸಮಸ್ಯೆಗಳು ಕಾನೂನು ಸುವ್ಯವಸ್ಥೆಲಾಗಿರ್ಬೋದು ಇಲ್ಲಿವರೆಗೂ ನನ್ನ ಗಮನಕ್ಕೆ ಬಂದಿದ್ರೆ ನಾನು ಖಂಡಿತವಾಗಿಯೂ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ನಾನೇ ಒತ್ತಾಯಿಸ್ತೀನಿ. ಯಾಕಂತ ಹೇಳಿದ್ರೆ ಅಷ್ಟು ನಿಮಗೂ ಗೊತ್ತು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ. ಹಾಗಂತ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ನಮ್ಮಲ್ಲಿ ಇಲ್ಲ, ಮುಂದಕ್ಕೂ ಇಲ್ಲ ಅಂತ. ನಮ್ಗೆ ಇನ್ನೊಂದು ಸೌಭಾಗ್ಯ ಅಂತ ಹೇಳಿದ್ರೆ ನಮ್ಗೆ ಅಂಥ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಅಂಥದ್ದು ಯಾವುದೇ ರೀತಿ ಜಿಲ್ಲೆ ಮಟ್ಟದಲ್ಲಿಲ್ಲ. ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಸಣ್ಣ ಪುಟ್ಟ
ನ್ಯೂನತೆಗಳು, ಲೋಪದೋಷಗಳು ಅಂಥ ಅಧಿಕಾರಿಗಳು ಇರ್ತಾರೆ, ನಾನು ಇರಲ್ಲ ಅಂತ ಹೇಳಲ್ಲ. ಎಲ್ಲ ಒಂದು ಕುಟುಂಬ ಅಂದರೆ ಎಲ್ಲ ಥರ ಜನಗಳು ಇರ್ತಾರೆ. ಹಾಗಾಗಿ ಅಂಥವ್ರಿದ್ರೆ ನೀವು ನನ್ನ ಗಮನಕ್ಕೆ ತೊಗೊಬನ್ನಿ, ನೀವು ನಮಗೆ ಸಲಹೆ ಕೊಡಬೇಕು ಮಾಧ್ಯಮ ಮಿತ್ರರು. ನಾವು ಕ್ರಮ ತಗೊಳ್ಳುವಂಥ ಕೆಲಸವನ್ನಾಗಿರ್ಬೋದು, ಅವ್ರು ಯಾಕೆ ಏನು ತಪ್ಪು ಮಾಡ್ತೀನಿ ಕೆಲಸ ಆಗಿರೋದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಭ್ರಷ್ಟಾಚಾರ ಮುಕ್ತ ಜಿಲ್ಲೆ ಅಂತ ನಾವು ಎಲ್ಲೂ, ಭ್ರಷ್ಟಾಚಾರ ಮುಕ್ತ ದೇಶ ಅಂತ ಎಲ್ಲರೂ ಹೇಳೋಕ್ಕಾಗ್ತದ? ಇಲ್ಲ ಭ್ರಷ್ಟಾಚಾರ ಮುಕ್ತ ಕೇಂದ್ರ ಸರ್ಕಾರ ಅಂತ ಎಲ್ಲರೂ ಹೇಳೋಕ್ಕಾಗ್ತದ ನಾವು? ಆಯ್ತಾ? ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಹೂಡಾ, ಅಧ್ಯಕ್ಷ ಪಟೇಲ್ ಶಿವಪ್ಪ, ಪಕ್ಷದ ಮುಖಂಡರಾದ ದೇವರಾಜೇಗೌಡ, ಬಿಕೆ ರಂಗಸ್ವಾಮಿ, ದಾಸರ ಕೊಪ್ಪಲು ರಘು, ರಂಜಿತ್ ಗುರೂರು, ಕೊಲ್ಲಳ್ಳಿ ಸಲೀಂ, ಶಶಿಧರ್, ಅಬ್ದುಲ್ ಕಯೀಂ, ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು.